ಕನಕ ಸೇವಾ ಚಾರಿಟಬಲ್ ಟ್ರಸ್ಟ್ ಇಗ್ಲೂರು ಇದರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 19/1/2019 ಶನಿವಾರದಂದು ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಮಾಜದ ಮುಖಂಡರು ಆದಂತಹ ಮಾನ್ಯ ಸಿದ್ದರಾಮಯ್ಯನವರ ಉದ್ಘಾಟನೆ ಮಾಡುವಂತಹ ಒಂದು ಕನಕ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ತಾಲೂಕು ಮಟ್ಟದ ಆಗಿರೋದ್ರಿಂದ ಈ 531ನೇ ಕನಕ ಜಯಂತ್ಯೋತ್ಸವ. ಈ ಕನಕ ಜಯಂತ್ಯೋತ್ಸವಕ್ಕೆ ಸುಮಾರು 10,000 ಜನ ಸೇರುವಂಥ ಒಂದು ನಿರೀಕ್ಷೆ ಇದೆ. ಇದನ್ನು ಭಾಳ ಅದ್ದೂರಿಯಾಗಿ ಕೂಡ ನಾವು ಆಚರಣೆ ಮಾಡೋದಕ್ಕೆ ಎಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಏನು ಕನಕ 16ನೇ ಶತಮಾನದಲ್ಲಿ ಸಮಾನತೆಗಾಗಿ ಅವರು ತಮ್ಮ ಕಾಲ್ನಡಿಗೆಯಲ್ಲಿ ಜನರ ಆಡು ಭಾಷೆಯಲ್ಲಿ ಜನರು ಆಡುವಂಥ ಭಾಷೆ ಭಾಳ ಈಸಿಯಾಗಿ ಅರ್ಥ ಆಗುವಂಥ ಭಾಷೆಯಲ್ಲಿ ಈ ಸಮಾನತೆಗಾಗಿ ಅವರು ಕೀರ್ತನೆಗಳನ್ನು ರಚನೆ ಮಾಡಿ ಹಾಡ್ಕೊಂಡು ಕಾಲ್ನಡಿಗೆಯಲ್ಲೇ ದೇಶ ಪರ್ಯಟನೆ ಮಾಡಿರುವಂಥ ಒಬ್ಬ ಸಂತರವರು. ಅವರ ಒಂದು ಜಯಂತ್ಯೋತ್ಸವವನ್ನು 531ನೇ ಜಯಂತ್ಯೋತ್ಸವವನ್ನು ಇದೇ 19ರಂದು ಮಾಡೋದಕ್ಕೆ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಅದರಂತೆ ಮಾನ್ಯ ಸಿದ್ದರಾಮಯ್ಯನವ್ರ ಜೊತೆಗೆ ನಮ್ಮ ಸಮಾಜದ 2 ಮಂತ್ರಿಗಳು, 3 ಜನ ಮಂತ್ರಿಗಳು ಮತ್ತು ಶಾಸಕರುಗಳು, ಎಲ್ಲ ಶಾಸಕರುಗಳನ್ನು ನಾವು ಕರೆದಿದ್ದೀವಿ. ಅದರಲ್ಲಿ ಎಷ್ಟು ಜನ ಬರ್ತಾರೆ ಅಂತ ಅನ್ನೋದು ಇನ್ನೂ ನಮಗೆ ಇದಾಗಿಲ್ಲ. ಹಾಗಾಗಿ ಶಾಸಕರುಗಳು ಇರ್ತಾರೆ, ಸಮಾಜದ ಮುಖಂಡರುಗಳು ಇರ್ತಾರೆ. ಅದರ ಮುಖ್ಯವಾಗಿ ನಮಗೆ ನಮ್ಮ ಸಮಾಜದ ಮುಖಂಡರು ನಾಯಕರಾದಂಥ ಸಿದ್ದರಾಮಯ್ಯನವ್ರು ಬರುವಂಥದ್ದು ಭಾಳ ಪ್ರತಿಷ್ಠೆಯ ಒಂದು ಪ್ರಶ್ನೆ ಆಗಿದೆ. ಇದರಿಂದಾಗಿ ನಾವು ತಾಲೂಕಾದ್ಯಂತ ನಾವು ಪ್ರಚಾರ ಮಾಡಿ ಈಗಾಗಲೇ ಎಲ್ಲ ಪ್ರಚಾರ ಕಾರ್ಯವನ್ನು ಮುಗಿಸಿ ಮೂರನೇ ಹಂತವಾಗಿ ಕೂಡ ನಾವು ಈ ಒಂದು ಕನಕ ಜಯಂತ್ಯೋತ್ಸವದ ಪ್ರಯುಕ್ತ 4 ಹೋಬಳಿಗಳಿಂದ ಕನಕ ರಥವನ್ನು ಕೂಡ ನಾವು ಬಿಟ್ಟಿದ್ದೇವೆ. ಆ ಕನಕ ರಥ ಈಗಾಗಲೇ ಸಂಚರಣೆಯಲ್ಲಿದೆ. 4 ಹೋಬಳಿಗಳಲ್ಲೂ ಸಂಚರಣೆ ಮಾಡ್ತಿದೆ. ಎಲ್ಲಿ ಸಮಾಜದ ಮತ್ತು ಎಲ್ಲ ಹಳ್ಳಿಗಳನ್ನು ಕೂಡ ತಲುಪುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈ ರೀತಿ ಈ ಕನಕ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡೋದನ್ನು ತಮ್ಮ ಮಾಧ್ಯಮಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಡಬೇಕಂತ ನಮ್ಮಲ್ಲಿ ನಾನು ಕೋರಿಕೊಂಡು, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಮತ್ತು ಆನೇಕಲ್ ತಾಲೂಕು ಶಾಖೆ ಮತ್ತು ಕನಕ ಸೇವಾ ಟ್ರಸ್ಟು ವತಿಯಿಂದ ಮತ್ತು ಆನೇಕಲ್ ತಾಲೂಕಿನ ಕುರುಬ ಸಮಾಜದವರು ತಾರೀಕು 19ನೇ ತಾರೀಕು ಸುಮಾರು ಬೆಳಗ್ಗೆ 10 ಗಂಟೆಗೆ ಈ ಕನಕ ಜಯಂತಿಯ 531ನೇ ಜಯಂತ್ಯೋತ್ಸವವನ್ನು ಆಚರಿಸೋದಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧುಗಳು ನಿರ್ಧರಿಸಿರ್ತಕ್ಕಂಥದ್ದು ಸರಿಯಷ್ಟೇ. ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಮ್ಮ ಸಮಾಜದ ಬಂಧುಗಳಲ್ಲದೆ ಬೇರೆ ಸಮಾಜದ ಬಂಧುಗಳು ಅಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಈ ಒಂದು ಸಮಾವೇಶಕ್ಕೆ ಭಾಳಷ್ಟು ಆಸಕ್ತಿ ವಹಿಸಿ ಬರ್ತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ಇವೆ. ಕಾರಣ ಏನಂದರೆ ಅವರು ಬರೀ ಹಿಂದುಳಿದ ವರ್ಗದವರೆಲ್ಲ ಮುಂದುವರೆದ ಜಾತಿಗಳಿಗೂ ಕೂಡ ಸಾಕಷ್ಟು ನ್ಯಾಯವನ್ನು ಒದಗಿಸ್ಕೊಟ್ಟು ಇವತ್ತು ನಮ್ಮ ಸಮಾಜವನ್ನು ಮತ್ತು ನಮ್ಮ ಕರ್ನಾಟಕ ಸರ್ಕಾರವನ್ನು 5 ವರ್ಷ ಸಂಪೂರ್ಣವಾಗಿ ಪೂರ್ತಿಗೊಳಿಸ್ತಕ್ಕಂಥ ಒಂದು ಕೀರ್ತಿಯನ್ನು ಪಡ್ಕೊಳ್ತಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಪಕ್ಷಭೇದ ಮರೆತು ಇವತ್ತು ನಮ್ಮ ಈ ಒಂದು ಸಮಾರಂಭಕ್ಕೆ ಜನಗಳು BJಪಿಯವರು ಇರ್ಬೋದು, ಜನತಾ ದಳದವರು ಇರ್ಬೋದು, ಕಾಂಗ್ರೆಸ್ನವರು ಇರ್ಬೋದು ಮತ್ತು ನಮ್ಮ ಸಮಾಜದ ಬಂಧುಗಳು ಅದ್ರ ಜೊತೆಗೆ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೋಸ್ಕರ ನಮ್ಮ ಮಾನ್ಯ ಶ್ರೀ ಶಿವಣ್ಣನವರು ಮತ್ತು ನಮ್ಮ MP ಇವರು ಸುರೇಶ್ ಅವರು ಕೂಡ ಈ ಸಮಾರಂಭದಲ್ಲಿ ಅವರು ಕೂಡ ಆಸಕ್ತಿ ವಹಿಸಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ನಮ್ಮ BJಪಿ ಮುಖಂಡರುಗಳು ಕೂಡ ನಾರಾಯಣಸ್ವಾಮಿ ಆದಿಯಾಗಿ ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಒಂದು ಸಂದರ್ಭಗಳು ಕೂಡ ಹೆಚ್ಚಾಗಿರೋದ್ರಿಂದ ಈ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಜರುಗಿಸಬೇಕು ಅಂತಂತೇಳಿ ನಾವು ಈ ಜನಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ. ನಮ್ಮ ಕನಕ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಏನು ಇವತ್ತು ಆನೇಕಲ್ ತಾಲೂಕಿನ ಯುವಕರ ಈ ಬೇಡಿಕೆ ಏನಿತ್ತು, ಸಿದ್ದರಾಮಯ್ಯನವರನ್ನ ಕರೆಸಿ ಈ ಹಿಂದೆ ಒಂದು 8 ವರ್ಷಗಳ ಹಿಂದೆ ಆನೇಕಲ್ನಲ್ಲಿ ಮಾಡಿದ್ವಿ, ಈಗ ಚಂದಾಪುರದಲ್ಲಿ ಮಾಡಲೇಬೇಕು ಈ ಬಾರಿ ಅಂತೇಳಿ ನಿರ್ಣಯ ಮಾಡಿದ್ರು. ಆ ಯುವಕರ ಒತ್ತಾಯದ ಮೇರೆಗೆ ಎಲ್ಲ ಸಮಾಜದ ಎಲ್ಲ ಬಂಧುಗಳು ಒಗ್ಗೂಡಿ
ಹಾಗೂ ಸನ್ಮಾನ್ಯ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಚಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಉದ್ಘಾಟನೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಮಂತ್ರಿಗಳಾದ MTV ನಾಗರಾಜ್ ಅವರು, ಶಿವಳ್ಳಿ ಅವರು ಹಾಗೂ ಅನೇಕ ಜನ ಬೈರ್ತಿ ಬಸವರಾಜು, ಬೈರ್ತಿ ಸುರೇಶು ಹಾಗೂ ಶಿವಣ್ಣನವರು, ಎ ನಾರಾಯಣಸ್ವಾಮಿ ಅವರು ಹಾಗೂ ಬನ್ನಪ್ಪ ಕಾಶಂಪುರವರು, ಸತೀಶ್ ರೆಡ್ಡಿ ಅವರು ಹಾಗೂ ಇನ್ನೂ ಅನೇಕ M ಕೃಷ್ಣಪ್ಪನವರು, ಇನ್ನೂ ಅನೇಕ ನಾಯಕರು ಎಲ್ಲ ಸಮಾಜದಲ್ಲಿ ಪಕ್ಷಭೇದ ಮರೆತು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿರ್ಣಯ ಮಾಡಿದ್ವಿ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ತಲುಪಿ ವಿಷಯವನ್ನು ಮುಟ್ಟಿಸಿ 10,000ಕ್ಕೂ ಹೆಚ್ಚು ಜನಸಂಖ್ಯೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತೀರ್ಮಾನಿಸಿ ಬಹಳ ಯುವಕರು ಉತ್ಸಾಹದಿಂದ ಓಡಾಡಿದ್ದಾರೆ. 10,000ಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಜನತೆ ಹಾಗೂ ಕುಲಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವದಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಕೇಳ್ಕೊಳ್ತೇವೆ. 2019 ಶನಿವಾರ ಸೂರ್ಯ ಸಿಟಿಯಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಮತ್ತು ಶ್ರೀ ಕನಕ ಸೇವಾ ಚಾರಿಟಬಲ್ ಟ್ರಸ್ಟ್ನ ಇವರ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಕುರುಬರ ಒಂದು ಕನಕ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಜಯಂತ್ಯೋತ್ಸವಕ್ಕೆ ನಮ್ಮ ಸಮಾಜದ ಸ್ವಾಮೀಜಿಗಳಾದಂಥ ಶ್ರೀ 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 ಈಶ್ವರಾನಂದಪುರಿ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹಲವಾರು ಮಂತ್ರಿ ಮಹೋದಯರು, ಶಾಸಕರು, ನಮ್ಮ ಸಮಾಜದ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ನಮ್ಮ ತಾಲೂಕಿನ ಜನತೆ ಈ ಒಂದು ಕನಕ ಜಯಂತ್ಯೋತ್ಸವಕ್ಕೆ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಶ್ರೀ ಕನಕ ಸೇವಾ ಚಾರಿಟಬಲ್ ಟ್ರಸ್ಟ್ ಮತ್ತು ಆನೇಕಲ್ ತಾಲೂಕು ಕುರುಬರ ಸಂಘದ ವತಿಯಿಂದ 19/1/2019 ನಡೆಯಲಿರುವ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ನಾಯಕರು ಮತ್ತು ಹಿಂದುಳಿದ ವರ್ಗಗಳ ನೇತಾರರು, ದೀನದಲಿತರ ಮುಂಚೂಣಿ ನಾಯಕರಂತ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಅದನ್ನು ತಮಗೂ ಗೊತ್ತಿದೆ. ನಮ್ಮ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಂತೋಷದಿಂದ ಒಪ್ಪಿ ಉದ್ಘಾಟನೆ ಮಾಡಲು ಬರುತ್ತಿದ್ದಾರೆ. ಏಕೆಂದರೆ ನಮ್ಮ ಸಮಾಜ 92ರಲ್ಲಿ ಗುರುಪೀಠ ಸ್ಥಾಪನೆ ಆದ ಮೇಲೆ ಅವರ ನಾಯಕತ್ವದಲ್ಲಿ 500ನೇ ಕನಕ ಜಯಂತಿಯನ್ನು ಆಚರಣೆ ಮಾಡಿದಾಗ ನಮ್ಮ ಸಮಾಜ ಅವೇರ್ನೆಸ್ ಕ್ರಿಯೇಟ್ ಆಗಿದ್ದು ಅವರ ನಾಯಕತ್ವದ ಮುಖೇನ ನಮ್ಮ ಸಮಾಜ ಮತ್ತು ಹಿಂದುಳಿದ ವರ್ಗಗಳು ತಮ್ಗೆ ಗೊತ್ತಿದೆ, ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಸಮಾಜ ಅಲ್ಲ ಎಲ್ಲ ಹಿಂದುಳಿದ ಸಮಾಜಗಳಿಗೆ ಅವರು ಏನು ಗುರಿ ಇಟ್ಟರು ಅದನ್ನ ಸಾಧನೆ ಮಾಡಿದ್ದಾರೆ. ಅದು ತಮಗೆಲ್ಲ ಗೊತ್ತಿರೋಂಥ ವಿಚಾರ. ಅದರಿಂದ ತಾವು ಆವತ್ತು ಬರೋ ಒಂದು ಸನ್ನಿವೇಶ ಎಲ್ಲರಿಗೂ ಗೊತ್ತಿರೋದ್ರಿಂದ ತಾವು ನಮ್ಮ ತಾಲೂಕಿನ ಸಮಾಜ ಅಂದರೆ ನಮ್ಮ ಸಮಾಜ ಇರಲಿ, ಹಿಂದುಳಿದ ವರ್ಗ ಇರಲಿ, ಯಾರೇ ಇರಲಿ, ಸಾರ್ವಜನಿಕ ಬಂಧುಗಳು ಎಲ್ಲರೂ ಬಂದು ಭಾಗವಹಿಸಿ ನಮ್ಮ ಕನಕ ಜಯಂತಿಯನ್ನು ಯಶಸ್ವಿಗೊಳಿಸಲು ಈಗ ನಮ್ಮ ನೆಚ್ಚಿನ ತಾಲೂಕಿನ ಜನಪ್ರಿಯ ಶಾಸಕರಾದ ಮಾನ್ಯ ಶಿವಣ್ಣನವರ ಅವರು ಸಹಿತ ಇದಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ. ಮಾಜಿ ಮಂತ್ರಿಗಳಾದ ಎ ನಾರಾಯಣಸ್ವಾಮಿಯವರು ಇಲ್ಲಿ ನಾವು ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವ ಕಾರಣ ತಾವುಗಳು ತಾಲೂಕಿನ ತಾಲೂಕಿನ ಸಮಾಜದವರು ಮತ್ತು ಸಮಾಜದವರು ಇತರು ಎಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ತಾಲೂಕಿನ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷರಾಗಿ ನಮ್ಮ ತಾಲೂಕಿನ ವರಾದ ಮಾನ್ಯ ಶ್ರೀ KM ರಾಮಚಂದ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಎಲ್ಲ ಹಿಂದುಳಿದ ವರ್ಗಗಳು ಒಂದು ನಾಯಕತ್ವಕ್ಕೆ ಎಲ್ಲ ಸಮಾಜ ಒಪ್ಪಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದರಿಂದ ತಾಲೂಕಿನ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ KM ರಾಮಚಂದ್ರಪ್ಪನವರ, ಆನೇಕಲ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ C ನಾಗರಾಜ ಅವರ ಹಾಗೂ ಮುತ್ತೂರು ನಾರಾಯಣಪ್ಪ, ಆದೂರು ಮಹದೇವಯ್ಯ, ಹಿಂಡ್ಲವೆಲ್ ನರಸಿಂಹಮೂರ್ತಿ ಇವರುಗಳ ನೇತೃತ್ವದಲ್ಲಿ 531ನೇ ಕನಕ ಜಯಂತ್ಯೋತ್ಸವ ನಡೆಯುತ್ತಿದೆ. ಹಾಗೆ ನಮ್ಮ ಯುವಕರು ಏನು ಇವತ್ತು ಜಗದೀಶ್ ಮತ್ತು ಅವರ ತಂಡ ಏನಿದೆ ಅವರು ಸಹ ಹಗಲು ರಾತ್ರಿ ಇದಕ್ಕೆ ಶ್ರಮಪಟ್ಟು ದುಡಿತಾ ಇದ್ದಾರೆ. 19ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮದಲ್ಲಿ
ಆನೇಕಲ್ ತಾಲೂಕಿನ ಕುರುಬ ಸಮುದಾಯದವರು ಹಾಗೂ ಇತರೆ ಜನಾಂಗದ ಬಂಧುಗಳು ಹಾಗೂ ಗಡಿ ಭಾಗದ ಎಲ್ಲ ಕುರುಬ ಸಮಾಜದ ನಮ್ಮ ಬಂಧುಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 19ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ. ಕರ್ನಾಟಕ ಪ್ರಾದೇಶಿಕರ ಕುರುಬರ ಸಂಘ ಆನೇಕಲ್ ತಾಲೂಕು ಶಾಖೆ ಹಾಗೂ ಶ್ರೀ ಕನಕ ಸೇವಾ ಚಾರಿಟಬಲ್ ಟ್ರಸ್ಟು ಇಗ್ಲೂರು ಆನೇಕಲ್ ತಾಲೂಕು ಇದು ಒಂದು ಕುರುಬರ ಆಶ್ರಯದೊಂದಿಗೆ ಇಡೀ ನಮ್ಮ ಆನೇಕಲ್ ತಾಲೂಕಲ್ಲಿ 531ನೇ ಕನಕ ಜಯಂತಿ ಉತ್ಸವ 19/1/2019 ಶನಿವಾರ 11 ಗಂಟೆಗೆ ನಮ್ಮ ಕೆ ರಾಮಚಂದ್ರಪ್ಪನವರು ಕುರುಬರ ಸಂಘದ ಜನರಲ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಹಿರಿಯರಾದಂಥ ನಮ್ಮ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂಥ ನಾಗರಾಜ್ ಅವರು, ನರಸಿಂಹಯ್ಯನವರು, ರಾಮು ಅವರು, ನಟರಾಜ್ ಅವರು, ಲಿಂಗಣ್ಣವರು, ರವಿ ಅವರು, ರಾಮಚಂದ್ರಪ್ಪನವರು, ನಮ್ಮ ನಂಜಪ್ಪ ಅವರು ಮತ್ತು ಹರೀಶು, ಜಗದೀಶು ಎಲ್ಲ ಹುಡುಗರು ಈ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ಒಂದು ನೇತೃತ್ವದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಈಶ್ವರಪ್ಪನವರು ಮತ್ತು ಮಾಜಿ ಮಂತ್ರಿಗಳಾದಂಥ ಎಚ್.ಎಂ. ರೇವಣ್ಣವರು, ಮಾಜಿ ಮಂತ್ರಿಗಳಾದಂಥ ವಿಶ್ವನಾಥ್ ಅವರು ಮತ್ತು ಮಾಜಿ ಮಂತ್ರಿಗಳಾದಂಥ ಶಂಕರ್ ಅವರು, ಸುರೇಶ್ ಅವರು, ಬೈತ್ರಿ ಬಸವರಾಜ್ ಅವರು, ಮಂತ್ರಿಗಳಾದಂಥ ನಾಗರಾಜ್ ಅವರು, MBT ನಾಗರಾಜ್ ಅವರು, ಅನೇಕ ನಮ್ಮ ಜಾತಿಯ MLAಗಳು ಎಲ್ಲ ಮುಖಂಡರುಗಳು ಆಗಮಿಸ್ತಾ ಇದ್ದಾರೆ. ಅನೇಕ ನಮ್ಮ ವಿರೋಧ ಪಕ್ಷದ ಮಾಜಿ ನಾಯಕರಾದಂಥ ನಾಗರಾಜ್ ಅವರು, ಇನ್ನೂ ಅನೇಕರು ಈ ಒಂದು ಗಣ್ಯಾತಿಥಿಗಳು ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಈ ಒಂದು ಸಭೆಗೆ ಆನೇಕಲ್ ತಾಲೂಕಿನ ಶಾಸಕರಾದಂಥ ಶಿವಣ್ಣನವರು ಮತ್ತು ರಾಮಲಿಂಗಾರೆಡ್ಡಿರವರು ಮತ್ತು ಸಂಸದರಾದಂಥ DK ಸುರೇಶ್ ಅವರು ಹಾಗೂ ಮಾಜಿ ಸಚಿವರಾದಂಥ ಎ. ನಾರಾಯಣಸ್ವಾಮಿಯವರು, ಸೌತು ವಿಭಾಗದ ಶಾಸಕರಾದ M. ಕೃಷ್ಣಪ್ಪನವರು ಮತ್ತು ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದಂಥ ಸತೀಶ್ ರೆಡ್ಡಿಯವರು ಮತ್ತು JDSನ ಇವತ್ತಿನ ರಾಜ್ಯದ ಮುಖಂಡರಾದಂಥ ಪ್ರಧಾನ ಕಾರ್ಯದರ್ಶಿಯಂಥ ಗೊಟ್ಟಿಗೆರೆ ಮಂಜಣ್ಣನವರು, ನಾವು ಜಾತಿ ಭೇದವನ್ನು ಮರೆತು ಎಲ್ಲ ಈ ನಾಯಕರುಗಳನ್ನು ಕರೆದು ಬರೀ ನಮ್ಮ ಜಾತಿಗೆ ಎಲ್ಲ ಈ ಒಂದು ಕನಕ ಜಯಂತಿಯನ್ನು ಎಲ್ಲರೂ ಸಹಕಾರ ಆಶೀರ್ವಾದ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪಕ್ಕದ ಕ್ಷೇತ್ರ ಇರ್ಬೋದು, ಮತ್ತು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಎಲ್ಲ ಪಕ್ಷ ಮರೆತು ನಾವು ನಾಯಕರನ್ನು ಕರೆದು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಎಲ್ಲರ ಒಂದು ಅಧೀನದಲ್ಲಿ ಇವತ್ತು ವೇದಿಕೆ ಒಂದು ಸಜ್ಜು ಮಾಡಿ ಈ ಒಂದು ಆನೇಕಲ್ ತಾಲೂಕಿಂದ ಎಲ್ಲ ಕುರುಬ ಜನಾಂಗದ ಈ ಒಂದು ಏನು ನಾವು ಹಿಂದೆ ಕನಕ ಜಯಂತಿಯನ್ನು ಮಾಡಿದ್ವಿ, ಅದೇ ಥರ ಈ ಸಾರಿನೂ 531ನೇ ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಈಗಾಗಲೇ ನಾವು ಎಲ್ಲ ಏನು ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಸಜ್ಜನ ಏನು ಸಮಾಜದ ನಾಗರಿಕ ನಮ್ಮ ಕುಲಬಾಂಧವರು ಮತ್ತು ಹಿತೈಷಿಗಳು, ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಇದ್ರ ಮಾಧ್ಯಮದ ಮುಖಾಂತರ ನಾನು ಅವರನ್ನು ಕೇಳ್ಕೊಳ್ಳೋಕ್ಕೆ ಇಚ್ಛೆಪಡ್ತೇನೆ. 531ನೇ ಕನಕ ಜಯಂತಿ ಉತ್ಸವ ಆನೇಕಲ್ ತಾಲೂಕು ಚಂದಾಪುರ ಸೂರ್ಯ ಸಿಟಿಯಲ್ಲಿ ಮಾಡ್ತಾಯಿದ್ದೇವೆ. ಎಲ್ಲ ಕುಲಬಾಂಧವರು ಈ ಮಾನ್ಯ ಮಾಜಿ ಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಆಗಮಿಸ್ತಿರೋದ್ರಿಂದ ಸಮಾಜದ ಎಲ್ಲ ಮುಖಂಡರು ಕುಲಬಾಂಧವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘ ಆನೇಕಲ್ ಶಾಖೆ ಹಾಗೂ ಕನಕ ಸೇವಾ ಚಾರಿಟಬಲ್ ಟ್ರಸ್ಟಿಂದ ವತಿಯಿಂದ ಏನು ದಿನಾಂಕ 19/1/2019 ಶನಿವಾರ ಬೆಳಗ್ಗೆ 10 ಗಂಟೆಗೆ ತಾಲೂಕು ಮಟ್ಟದ ಅದ್ದೂರಿ ಕನಕ ಜಯಂತಿಯನ್ನು ಆಚರಣೆ ಮಾಡಲಾಗ್ತಿದೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಬರ್ತಾಯಿದ್ದಾರೆ ಹಾಗೂ ನಮ್ಮ ಸಮಾಜದ ಎಲ್ಲ ಹಿರಿಯರು ಹಾಗೂ ನಮ್ಮ ಸಮಾಜದ ಪ್ರಮುಖ ಸ್ವಾಮೀಜಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಎಲ್ಲ ಸಮುದಾಯದ ಬಂಧು ಮಿತ್ರರು ಹಾಗೂ ನಮ್ಮ ಕನಕದಾಸರು ಮೊದಲೇ ಹೇಳಿದ್ದಾರೆ, ಕುಲ ಎಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ. ಹಾಗಾಗಿ ಕನಕದಾಸರ ಈ ಒಂದು ಜಯಂತಿಗೆ ಯಾವುದೇ ಕುಲದ ಭೇದ ಇಲ್ಲದೆ ಎಲ್ಲ ಸಮಾಜದ ವರ್ಗದವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಧಾರದಿಂದ ಸ್ವಾಗತ ಕೋರ್ತಾ ಇದ್ದೇವೆ. ಆನೇಕಲ್ ತಾಲೂಕಿನ ಕುರುಬ ಸಮುದಾಯದ ಜನಗಳಲ್ಲಿ ವಿನಂತಿ, ಚಂದಾಪುರ ಸೂರ್ಯ ಸಿಟಿ KB ಪಕ್ಕದಲ್ಲಿ 531ನೇ ಕನಕ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸುತ್ತಿದ್ದೇವೆ. ತಾಲೂಕಿನ ಹಿರಿಯರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬರ್ತಿದ್ದಾರೆ.
ತಾಲೂಕಿನ ಎಲ್ಲ ಬಂಧುಗಳು, ಸಮಾಜದ ಹಿರಿಯರು ಹಾಗೂ ಎಲ್ಲ ವಿದ್ಯಾರ್ಥಿ ಯುವಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವದಿಸಬೇಕೆಂದು ಕೋರುತ್ತೇವೆ. ಆನೇಕಲ್ ತಾಲೂಕಿನಲ್ಲಿ 531ನೇ ಕನಕ ಜಯಂತಿಯನ್ನು ಇದೇ ಶನಿವಾರದಂದು ದಿನಾಂಕ 19/1/2019 ಶನಿವಾರ ಬೆಳಗ್ಗೆ 11 ಗಂಟೆಗೆ ಈಶ್ವರಾನಂದಪುರಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆನೇಕಲ್ ತಾಲೂಕಿನ ಹಿರಿಯ ಮುಖಂಡರು ಹಾಗೂ ಯುವಕರು ಇವರ ಸಮಾಗಮದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಮಾಜದ ಹಿರಿಯರು, ಬಂಧುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇವೆ. ತಾಲೂಕು ಮಟ್ಟದ ಕನಕ ಜಯಂತಿಯನ್ನು ಆಚರಿಸುತ್ತಾ ಇದ್ದೀವಿ. ನಮ್ಮ ಸಮಾಜದ ಎಲ್ಲ ಹಿರಿಯರು, ಕಿರಿಯರು ಎಲ್ಲರೂ ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೀವಿ. ಇದರಲ್ಲಿ ಜಾತಿ ಭೇದ ಏನೂ ಇಲ್ಲ. ಹಿಂದುಳಿದ ವರ್ಗದ ನಾಯಕನಾದಂಥ ನಮ್ಮ ಸಿದ್ದರಾಮಣ್ಣವರು ಬರ್ತಾ ಇದ್ದಾರೆ. ಅವ್ರಿಗೆ ಎಲ್ಲರೂ ಹೆಚ್ಚಿನ ಜನತೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. 531ನೇ ಕನಕ ಜಯಂತ್ಯೋತ್ಸವವನ್ನು ನಮ್ಮ ಸೂರ್ಯ ಸಿಟಿ ಚಂದಾಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ನಮ್ಮ ಸಮುದಾಯದವರು ಹಾಗೂ ಸಮಾಜದವರು ಹಾಗೂ ನಮ್ಮ ಕುಲಬಂಧವರು ಹಾಗೂ ನಮ್ಮ ಹಿರಿಯರು, ಕಿರಿಯರು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಆನೇಕಲ್ ತಾಲೂಕಿನ ತಾಲೂಕು ಮಟ್ಟದಲ್ಲಿ ಚಂದಾಪುರ ವ್ಯಾಪ್ತಿಯ ಸೂರ್ಯ ಸಿಟಿನಲ್ಲಿ 531ನೇ ಕನಕ ಜಯಂತ್ಯೋತ್ಸವನ ಬಹಳ ವಿಜೃಂಭಣೆಯಿಂದ ಎಲ್ಲ ಸಮಾಜದ ಕುಲಬಂಧವರು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ನಮ್ಮ ರಾಜ್ಯದ 5 ವರ್ಷದ ಭ್ರಷ್ಟರಹಿತ ಸರ್ಕಾರವನ್ನು ಕೊಟ್ಟಂತಹ ಸನ್ಮಾನ್ಯ ಮಾಜಿ ಶ್ರೀ ಸಿದ್ದರಾಮಯ್ಯಜಿರವರು ಆಗಮಿಸುತ್ತಿದ್ದಾರೆ. ಹಾಗೂ ಸಮಾಜದ ಸಚಿವರು, ಸಮಾಜದ ಶಾಸಕರು, ಆನೇಕಲ್ ತಾಲೂಕಿನ ಶಾಸಕರು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರುತ್ತಿದ್ದಾರೆ. ಆದ್ದರಿಂದ ಎಲ್ಲ ಸಮಾಜದ ಎಲ್ಲ ಯುವ ಮಿತ್ರರು, ಮಹಿಳೆಯರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕೆಂದು ಎಲ್ಲ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ.